ನಮಸ್ಕಾರ ಸ್ನೇಹಿತರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಆ್ಯಂಡ್ ಕುತೂಹಲಕಾರಿ ಸಂಗತಿಗಳು. ನನ್ನ ಹೆಮ್ಮೆಯ ಮಣ್ಣಿನ ಮಗ ಕಂಟಿನ್ಯೂ ಆಗುತ್ತೆ. 1999ನೇ ಇಸ್ವಿಲಿ ಸೋತಂಥ ದೇವೇಗೌಡರು ಪಾರ್ಟಿ ಸಮೇತ 10 ಜನ ಗೆದ್ದಿರ್ತಾರೆ. ಅದರಲ್ಲಿ ಸೋಕಾಲ್ಡ್ ಚಲವಣ್ಣನೂ ಒಬ್ಬರು. ಆ 10 ಜನದಲ್ಲಿ 6 ಜನನ ಕಾಂಗ್ರೆಸ್ ಅವ್ರು ಕರ್ಕೊಂಡೋಗಿರ್ತಾರೆ. 132 ಮಂದಿ ಇರುತ್ತೆ. ಆದರೂ ಅಂದರೆ ಆವಾಗ ಮಂತ್ರಿಗಳಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರಲ್ಲ, 15% ಮಾಡಬೇಕು. ಆಮೇಲೆ ಅನುದಾನಗಳು ಬೇಕು. ಸೊ ಎಲ್ಲವನ್ನೂ ಸೇರಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ದೆನ್ ಉಳಿಯೋದು 4 ಜನ, ಅದರಲ್ಲಿ ಚಲವಣ್ಣನೂ ಒಬ್ಬರು. ಬಟ್ 2004 ಕಾಯಬೇಕಾಗಿರುತ್ತೆ. ಬಟ್ ದೇವೇಗೌಡರ ಅದೃಷ್ಟನೋ ಅಥವಾ ದೇವೇಗೌಡರಿಗೆ ಪುನರ್ಜನ್ಮ ಆಗೋದಕ್ಕೆ ಅಂತನೇನೋ ಗೊತ್ತಿಲ್ಲ, ನಮ್ಮ ಕನಕಪುರದ MP ಅವರು ದೈವಾನಿಧರಾಗ್ತಾರೆ. ಆವಾಗ ಬೆಂಗಳೂರು ಗ್ರಾಮಾಂತರ ಅಂತ ಇರಲ್ಲ, ಐ ಥಿಂಕ್ ಅವ್ರ ಹೆಸರು ಚಂದ್ರಶೇಖರ್ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅವರು ದೈವಾದ್ರಿಂದ ಆದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಸೋಕಾಲ್ಡ್ ಇವಾಗ ಸೋತಿ ಸುಣ್ಣ ಆಗಿರ್ತಕ್ಕಂಥ DK ಸುರೇಶ್ ಅವರನ್ನು DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ. ಆವಾಗ ನಗರಾಭಿವೃದ್ಧಿ ಸಚಿವ ಮೋಸ್ಟ್ ಪವರ್ಫುಲ್ ಅಂತಲೂ ಗುರುತು ಮಾಡ್ಕೊಂಡಿರ್ತಾರೆ. ಆ್ಯಂಡ್ ದೆನ್ BJPಯಿಂದ ನಮ್ಮ ಈಶ್ವರಪ್ಪನವರು ಇವತ್ತು ಉಚ್ಚಾಟಿತರಾಗಿದ್ದಾರಲ್ಲ, BJPಯಿಂದ ಅವರು. ಸೊ ದೇವೇಗೌಡರಿಗೆ ಇದು ಅಗ್ನಿ ಪರೀಕ್ಷೆ. ಭಾಳ ಫೈಟ್ ಕೊಡ್ತಾರೆ, ಭಾಳ ಜಿದ್ದಾಜಿದ್ದಿ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಜನ ದೇವೇಗೌಡರಿಗೆ ಆಶೀರ್ವಾದ ಮಾಡ್ತಾರೆ. ಕಾರಣ ಇಷ್ಟೇ, ನಾವು ಬುದ್ಧಿ ಕಲಿಸಿದ್ದೀವಿ, ಬಟ್ ಈ ಬಾರಿ ಆದರೂ ಅವ್ರಿಗೆ ಇದನ್ನು ಕೊಡೋಣ ಅಂದ್ಬಿಟ್ಟು ದೇವೇಗೌಡರು ಒನ್ಸ್ ಅಗೈನ್ ಪುಟಿದ ಹೇಳ್ತಾರೆ. 2002 ಬೈ ಎಲೆಕ್ಷನ್ ಕನಕಪುರ ಲೋಕಸಭೆಯಿಂದ ಆರಿಸಿ ಹೋಗ್ತಾರೆ. ಸೊ 2002ರಲ್ಲಿ ಗೆಲುವು ಕಂಡುಕೊಂಡಂಥ ದೇವೇಗೌಡರು ಮುಂದಿನ ನಡೆ ಏನಾಗಿರುತ್ತೆ, ದೇವೇಗೌಡರು ಹೇಗೆ ಮತ್ತೆ ಪಕ್ಷನ ಬಲಪಡಿಸ್ತಾರೆ, ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ವಿವರವಾಗಿ ಹೇಳ್ತೀನಿ.